ಯಾವುದೇ ಒಂದು ಸಿನಿಮಾ ಗೆಲ್ಬೇಕಾದ್ರೆ ಅದ್ರ ಸಿನಿಮಾದ ಒಂದು ಸ್ಕ್ರಿಪ್ಟ್ ಎಷ್ಟು ತೂಕವಾಗಿರುತ್ತೋ ಅದಕ್ಕೆ ಹೀರೋ ಹೀರೋಯಿನ್ ನಟನೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೆ ಹೀರೋ ಹೀರೋಯಿನ್ ಎಷ್ಟು ತೂಕವಾಗಿರುತ್ತಾರೋ ಅದಕ್ಕೆ ಸ್ಕ್ರಿಪ್ಟ್ ಕೂಡ ಅಷ್ಟೇ ತೂಕವಾಗಿರ್ಬೇಕು ಅನ್ನುವಂಥದ್ದು. ಜೊತೆಗೆ ಸಂಭಾಷಣೆ ಇಂಪಾರ್ಟೆಂಟು. ಆ ಸಂಭಾಷಣೆ ಬರಿಬೇಕಾದ್ರೆ ನಾವು ಸಿನಿಮಾಗಳು ನೋಡ್ಬೇಕಾದ್ರೆ ಒಂದೊಂದು ಡೈಲಾಗು ಶಿಳ್ಳೆ ಚಪ್ಪಾಳೆ ಹೊಡಿತೀವಿ, ವಾವ್ ಹೀರೋ ಹಂಗ್ ಡೈಲಾಗ್ ಹೊಡೆದ ಹಿಂಗ್ ಡೈಲಾಗ್ ಹೊಡೆದ ಅನ್ನುವಂಥ. ಅದರಿಂದ ಇರ್ತಕ್ಕಂಥ ಮಾಂತ್ರಿಕ ಅನ್ನುವಂಥದ್ದು ನೀವು ಅನ್ನುವಂಥದ್ದು ಹೆಂಗಿದೆ ವರ್ಕೆಲ್ಲ? ಬರವಣಿಗೆ ಯಾವಾಗಲೂ ಬರವಣಿಗೆ ಅನ್ನೋದು ನಿಮಗೆ ಕತೆ ಅನ್ನೋದು ಒಂದು ಸೈಟ್ ಆದರೆ ಬರವಣಿಗೆ ಅನ್ನೋದು ಪಾಯ. ಅದರದ್ದು ಏನು ಅಡಿಪಾಯ ಇರುತ್ತೆ, ಅದ್ರ ಮೇಲೆ ನೀವು ಏನು ಕಟ್ಟಿದ್ರು ಸರಿ. ಒಂದು ಬುರ್ಜ್ ಖಲೀಫಾ ಕಟ್ಟಬೇಕಂದ್ರೂ ಅದರದ್ದು ಪಾಯ ತುಂಬ ಗಟ್ಟಿಯಾಗಿರ್ಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಬರವಣಿಗೆ ಅಂತ ತುಂಬ ಅದನ್ನ ಮೂಲ. ಅದಕ್ಕೆ ಯಾವಾಗಲೂ ಪೂಜೆಯಲ್ಲಿ ಕೂಡ ಸ್ಕ್ರಿಪ್ಟ್ನ ಇಟ್ಬಿಟ್ಟು ಪೂಜೆ ಮಾಡಿ ಅಲ್ಲಿಂದ ಶುರು ಮಾಡ್ತಾರೆ. ಒಂದು ಕತೆ ಬಂದಾಗ ಅಥವಾ ಒಬ್ಬ ನಿರ್ದೇಶಕ ಬಂದು ನಿಮ್ಮ ಹತ್ರ ಕತೆ ಹೇಳಿದಾಗ ಇದಕ್ಕೆ ತಕ್ಕಂತೆ ಈ ಸೀನ್ಗೆ ಈ ಡೈಲಾಗ್ ಹೇಳಬೇಕು ಅಂದಾಗ ನಿಮ್ಮ ತಲೆಯಲ್ಲಿ ಯಾವ ರೀತಿ ಆಲೋಚನೆ ಇರುತ್ತೆ? ಅಂದರೆ ನಿರ್ದೇಶಕರು ಕೇಳದಂತೆ ನೀವು ಡೈಲಾಗನ್ನು ಬರ್ಕೊಡೋದು ಅಥವಾ ನೀವು ಇಡೀ ಕಥೆನ ಓದಿದಾಗ ನಿಮ್ಮದೇ ಆದಂಥ ಒಂದು ದಾಟಿಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು? ನಮಗೆ ನಿರ್ದೇಶಕರೇ ಅವರು ಏನೇ ನಮಗೆ ಕತೆ ವಿಚಾರದಲ್ಲಿ, ಚಿತ್ರಕಥೆ ವಿಚಾರದಲ್ಲಿ ಸಂಪನ್ಮೂಲ ಏನಿದೆ ಅದನ್ನ ಕೊಟ್ಬಿಡ್ತಾರೆ. ರಾ ಮೆಟೀರಿಯಲ್ಸ್, ಈ ಕ್ಯಾರೆಕ್ಟರ್ ಹಿಂಗೆ, ಈ ಕತೆ ಹಿಂಗೆ, ಇದ್ರದ್ದು ಟ್ವಿಸ್ಟು ಟರ್ನು ಇದು, ಎಲ್ಲಿ ಎನ್ಹ್ಯಾನ್ಸ್ ಮಾಡಬೇಕು, ಎಲ್ಲಿ ಇದು ಮಾಡಬೇಕು ಎಲ್ಲ ಅವರು ಕೊಟ್ಬಿಡ್ತಾರೆ. ಸೊ ನಾವು ನಿರ್ದೇಶಕರ ಹಾದಿಯಲ್ಲೇ ಹೋಗೋದು. ನೋಡಿ, ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಸಂಭಾಷಣೆ ಬರಿಬೇಕು ಅಂತ ಹೇಳಿದ್ರೆ ತಟ್ಟಂತ ಮೊಬೈಲ್ ತಗೊಂಡು ಮಾಸ್ತಿ ಅವ್ರಿಗೆ ಫೋನ್ ಮಾಡ್ತಾರೆ. ಆ ಲೆವೆಲಲ್ಲಿ ನಿಮಗೆ ಡಿಮ್ಯಾಂಡ್ ಇದೆಯಂತೆ. ಡಿಮ್ಯಾಂಡ್ ಅನ್ನೋದಕ್ಕಿಂತ ಇಲ್ಲಿ ಬರಹಗಾರರಿಗೆ ಒಂದು ಸ್ವಲ್ಪ ಅಂದರೆ ರೈಟರ್ಸ್ ಬರ್ತಾರೆ, ಬಟ್ ಅವ್ರದ್ದು ಫೋಕಸ್ಸು ತುಂಬ ಚೆನ್ನಾಗಿ ಬರೆಯೋರು ಬಂದ್ರೂ ನೆಕ್ಸ್ಟ್ ಸ್ಟೇಜ್ಗೆ ಇದು ಮಾಡ್ತಾರೆ. ಅದು ಆಗಲೇಬೇಕು. ಅಂದರೆ ಬರೋವ್ರಿಗೆ ಡೈರೆಕ್ಷನ್ ಮಾಡಬೇಕು ಅನ್ನೋದಿರುತ್ತೆ, ಅವ್ರದ್ದಲ್ಲಿ ಒಂದು ಕತೆ ಇರುತ್ತೆ, ಅದನ್ನು ಸಿನಿಮಾ ಮಾಡಬೇಕು ಅಂತ ಇರುತ್ತೆ. ಸೊ ರೈಟಿಂಗಲ್ಲೇ ಉಳ್ಕೊಳೋದು ಸ್ವಲ್ಪ ಕಡಿಮೆ. ನೀವು ಬರೆದಂಥ ಸಂಭಾಷಣೆ ಬರೆದಂಥ ಸಿನಿಮಾಗಳು ಟಗರು ಆಗಿರ್ಬೋದು, ಭೀಮಾ ಆಗಿರ್ಬೋದು, ಲ್ಯಾಂಡ್ ಲಾರ್ಡು, ಯೋಗ್ಯ ಟು, ಸೊ ಗುರು ಶಿಷ್ಯರು, ಈ ರೀತಿ ಹಲವಾರು ಸಿನಿಮಾಗಳು ಸೂಪರ್ ಹಿಟ್ ಆಗಿರುವಂಥದ್ದು. ಇವತ್ತಿಗೂ ಕೂಡ ಆ ಸಿನಿಮಾದ ಡೈಲಾಗ್ಗಳು ಒಂದು ರೀತಿ ಪರಿಪಾಠ. ಅಂದರೆ ಜನರಿಗೆ ಎಲ್ಲ ಹೋದ್ರು ಕೂಡ ಯಾವುದೋ ಒಂದು ವೇದಿಕೆ ಮೇಲೆ ಹೋದ್ರು ಕೂಡ ಆ ಡೈಲಾಗ್ಗಳನ್ನು ಹೀರೋ ಕೂಡ ಹೊಡಿಸೋದು. ಸರ್ ಆ ಡೈಲಾಗ್ ಹೇಳಿ, ಆ ಸಿನಿಮಾದಲ್ಲಿ ಹೊಡೆದಿದ್ರಲ್ಲ ಆ ಡೈಲಾಗ್ ಹೇಳಿ ಅನ್ನುವಂಥದ್ದು. ಆದರೆ ಡೈಲಾಗಿನ ಹಿಂದೆ ಬರೆದಿರ್ತಕ್ಕಂಥವ್ರು ಮಾಸ್ತಿ ಅನ್ನೋದು ನಿಮಗೂ ಕೆಲವರಿಗೆಲ್ಲ ಗೊತ್ತಿರೇ ಇರೋದಿಲ್ಲ. ಅಂದರೆ ರೈಟರ್ಸ್ ಅಂತ ಹೇಳಿದಾಗ ನಾವು ಅದನ್ನ ಆ ಪ್ರೋಸೆಸ್ ಎಂಜಾಯ್ ಮಾಡ್ತಿರ್ತೀವಿ. ಪಾತ್ರಗಳು ಹಂಗೆ ಸಿಗ್ಬೇಕು. ಈಗ ನಮಗೆ ಟಗರು ಅಂತ ಹೇಳಿದ ತಕ್ಷಣ ಡಾಲಿ ಪಾತ್ರ, ಕಾಕ್ರೋಚ್ ಪಾತ್ರ, ಶಿವಣ್ಣ ACP ಶಿವ ಅವ್ರ ಪಾತ್ರ, ಕಾಟೇರ ಅಂತ ಹೇಳಿದ ತಕ್ಷಣ ದರ್ಶನ್ ಸರ್ ಅವ್ರು ಮಾಡಿರೋ ಕಾಟೇರನ್ ಪಾತ್ರ. ಸೊ ಹಿಂಗೆ ಸಿಕ್ಕದ ಹೋದಾಗ ನಮಗೆ ಖುಷಿ ಆಗುತ್ತೆ.